ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಫ್ರೆಂಡ್ಸ್, ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನೀವು ಯಾವ್ದಾದ್ರು ಒಂದು ವಿಚಾರದ ಬಗ್ಗೆ ಈ ಕೆಲಸ ಆಗತ್ತಾ ಆಗಲ್ವಾ, ಎಸ್ ಆರ್ ನೋ, ಯಾವ್ದಾದ್ರು ಒಂದು ವಿಚಾರನ ನೀವು ಮನ್ಸಲ್ಲಿ ಇಟ್ಕೊಳ್ಬೇಕಾಗತ್ತೆ. ಒಂದು ವಿಚಾರನ ಮನ್ಸಲ್ಲಿ ಇಟ್ಕೊಂಡು ಆ ವಿಚಾರದ ಬಗ್ಗೆ ನೆನೆಸ್ಕೊಂಡು ನಿಮ್ ಮುಂದೆ ಎರಡು ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ಎರಡು ಕಾರ್ಡ್ ಮೇಲೆ ಎರಡು ಸ್ಟೋನ್ ಇಟ್ಟಿದ್ದೀನಿ. ಎರಡು ಬೇರೆ ಬೇರೆ ಕಲರ್ ಆಗಿರೋದ್ರಿಂದ ಯಾವ ಕಲರ್ ಇರೋ ಸ್ಟೋನ್, ಯಾವ ಕಾರ್ಡ್, ಯಾವ ಸ್ಟೋನ್ ಮೇಲಿರೋ ಸ್ಟೋನ್ ಕೆಳಗಿರೋ ಕಾರ್ಡ್ ನಿಮ್ಗೆ ತುಂಬಾನೇ ರೆಸೊನೇಟ್ ಆಗ್ತಾ ಇದೆ, ಆ ಕಾರ್ಡ್ನ ನೀವು ಒಂದೇ ಒಂದು ವಿಚಾರ ಆಗುತ್ತೋ ಆಗಲ್ವೋ ಅಂತ ನೆನೆಸ್ಕೊಂಡು ಈ ಎರಡು ಕಾರ್ಡ್ ಅಲ್ಲಿ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ಆಗ್ತಾ ಇದೆ, ಈ ಕಾರ್ಡ್ ನಿಮ್ಮ ಮನಸ್ಸಿಗೆ ಹತ್ರ ಆಗಿ ಆ ವಿಚಾರದ ಬಗ್ಗೆ ನೆನ್ಪು ಮಾಡ್ಕೊಳ್ತಾ ಇದ್ದೀರಾ, ಆ ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸ್ಟೋನ್, ಒಂದು ವೈಟ್ ಸ್ಟೋನ್ ಇದೆ, ಒಂದು ಪಿಂಕ್ ಸ್ಟೋನ್ ಇದೆ. ಐ ಹೋಪ್ ನೀವು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ. ಇಂದಿನಂತೆ ನಾನು ಮೊದಲನೆಯ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ, ಜೊತೆಗೆ ಒಂದು ಏಂಜಲ್ ಮೆಸೇಜ್ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇವತ್ತು. ಸೊ ಯಾರಿಗೆಲ್ಲ ಇಂಡಿವಿಜುವಲ್ ಟ್ಯಾರೋ ರೀಡಿಂಗ್, ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕು ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ನಾನು ಇವತ್ತು ನನ್ನ ರೀಡಿಂಗ್ ನ ಶುರು ಮಾಡ್ತಾ ಇದ್ದೀನಿ. ಇದೊಂದು ಎಸ್ ಆರ್ ನೋ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಅದು ಯಾವುದೇ ವಿಚಾರ ಆಗಿರ್ಲಿ, ಹೌದು ಅಥವಾ ಇಲ್ಲ ಅನ್ನುವ ವಿಚಾರದ ಬಗ್ಗೆ ನಾನಿವತ್ತು ನನ್ನ ರೀಡಿಂಗ್ ಅಲ್ಲಿ ನೋಡ್ತಾ ಇದ್ದೀನಿ. ಒಂದೇ ಒಂದು ವಿಚಾರದ ಬಗ್ಗೆ ನೆನೆಸ್ಕೊಂಡು ಈ ಕಾರ್ಡ್ ರೀಡಿಂಗ್ ನೀವು ನೋಡ್ಬೇಕಾಗತ್ತೆ. ಎಸ್, ಈ ಕಾರ್ಡ್ ರೀಡಿಂಗ್ ಯಾರು ನೋಡ್ತಾ ಇದ್ದೀರೋ ಅದು ಯಾವ್ದಾದ್ರು ಒಂದು ವಿಚಾರದ ಬಗ್ಗೆ ಆಗಿರ್ಬೋದು, ಕೆಲಸದ ವಿಚಾರದ ಬಗ್ಗೆನೆ ನನಗಿಲ್ಲಿ ಅತಿಯಾಗಿ ತೋರಿಸ್ತಾ ಇದೆ. ಯಾವ್ದಾದ್ರು ಒಂದು ಕೆಲಸ ಆಗತ್ತಾ ಅನ್ನೋ ವಿಚಾರವಾಗಿ ನೀವು ನೋಡೋದಾದ್ರೆ ಎಸ್, ಆ ಕೆಲಸ ಆಗತ್ತೆ. ಆ ಕೆಲಸ ಒಂದು 2 ತಿಂಗಳಲ್ಲಿ ನಡೆಯುತ್ತೆ ಅಂತ ತೋರಿಸ್ತಾ ಇದೆ. ಸೊ ಆ ಕೆಲಸ ಆಗೋದ್ರ ಒಳಗಡೆ ನಿಮ್ಗೊಂದಷ್ಟು ಗೊಂದಲಗಳು ಶುರು ಆಗತ್ತೆ. ಈ ಕೆಲಸ ಆಗತ್ತೋ ಇಲ್ವೋ, ಎರಡು ಮನಸ್ಥಿತಿಗೆ ತಲುಪಿಡ್ತೀರಿ. ತುಂಬಾ ಕಷ್ಟ ಅನ್ಸಬಹುದೇನೋ ಈ ಕೆಲಸ ಆಗೋದು. ಈ ತರದ್ದೆಲ್ಲ ನಿಮ್ಮ ಮನಸ್ಸಿನಲ್ಲಿ ಗೊಂದಲಗಳು ಅಟ್ ಪ್ರೆಸೆಂಟ್ ನೀವು ತುಂಬಿಕೊಂಡಿದ್ದೀರಿ. ಈಗಿನ ದಿನಗಳಲ್ಲಿ ನೀವು ನಿಮ್ಮ ಮೈಂಡಲ್ಲಿ ಅದು ಬಂದಿದೆ. ಆ ಕೆಲಸ ಮಾಡೋದಕ್ಕೆ ಹೋದ್ರುನು ನಿಮ್ಮಲ್ಲಿ ಯಾವುದೋ ಒಂದು ಚಿಕ್ಕ ಭಯ ಅನ್ನೋದು ಕಾಡ್ತಾ ಇದೆ. ಅದು ಬಿಟ್ರೆ ಇಲ್ಲಿ ಮೇಜರ್ ಆಗಿ ಕೆಲಸ ಆಗದೇ ಇಲ್ಲ ಅಂತ ಯಾವ ಕಾರ್ಡು ಕೂಡ ನನಗೆ ತೋರಿಸ್ತಾ ಇಲ್ಲ. ಎಲ್ಲ ತುಂಬಾ ಚೆನ್ನಾಗಿದೆ. ನಿಮ್ಮ ಶ್ರಮ ಬೇಕು, ನಿಮ್ಮ ಎಫರ್ಟ್ ಬೇಕು ಅಂತ ತೋರಿಸ್ತಾ ಇದೆ. ಆ ಎಫರ್ಟ್ ಹಾಕಿದ್ಮೇಲೆ ಯಾವ್ದಾದ್ರು ಒಂದು ರೈಟ್ ಡಿಸಿಷನ್ ತಗೊಳ್ಳಿ, ಒಂದು ಕರೆಕ್ಟ್ ಆಗಿರೋ ನಿರ್ಧಾರ ತಗೊಳ್ಳಿ, ನಿಮ್ಗೆ ನಿಮ್ಮ ಕೆಲಸ ಆಗತ್ತೆ. ಇದರಿಂದ ನೀವೇನಾದ್ರೂ ಹಣನ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಖಂಡಿತವಾಗ್ಲೂ ನೀವು ಇದರಿಂದ ನಿಮ್ಗೆ ಹಣ ಬರುವ ಸಾಧ್ಯತೆ ಇದೆ. ನೀವು ಅನ್ಕೊಂಡಿರೋ ಕೆಲಸ ಆಗತ್ತೆ. ಹಣ ಅಲ್ಲದೆ ಕೆಲಸದ ವಿಚಾರವಾಗಿ ಏನಾದ್ರೂ ನೀವು ಎದುರು ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಖಂಡಿತವಾಗ್ಲೂ ಈ ಕೆಲಸ ಇನ್ನೆರಡು ತಿಂಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವ ರೀತಿ ಈ ಕೆಲಸ ಆಗತ್ತೆ ಅಂತ ಈ ಕಾರ್ಡ್ ರೀಡಿಂಗ್ ಹೇಳ್ತಾ ಇದೆ. ದಯವಿಟ್ಟು ಹೋಪ್ ನ ಕಳ್ಕೊಬೇಡಿ. ನಿಮ್ಗೆ ಆದಷ್ಟು ತುಂಬಾ ಈ ಕೆಲಸ ಕಷ್ಟ ಏನೋ ಅಂತ ಹೇಳಿ ನೀವು ಈ ಕೆಲಸದ ವಿಚಾರವಾಗಿ ಕೈ ಬಿಟ್ಬಿಡ್ತಾ ಇದ್ದೀರಾ. ಈ ಕೆಲಸ ನಿಜವಾಗ್ಲೂ ನಿಮ್ಗೆ ಕೈ ಹಿಡಿಯುತ್ತೆ ಅಂತ ಹೇಳಿ ಇವತ್ತು ಈ ಕಾರ್ಡ್ ರೀಡಿಂಗ್ ತೋರಿಸ್ತಾ ಇದೆ. ಈ ಕಾರ್ಡ್ ರೀಡಿಂಗ್ ಕೂಡ ನಿಮ್ಗೆ ರೆಸ್ಯುನೇಟ್ ಆಗುತ್ತೆ. ಬಟ್ ಆದ್ರೆ ಒಂದಷ್ಟು ನೀವು ಪರ್ಸನಲ್ ರೀಡಿಂಗ್ ತಗೊಂಡಾಗ ಒಂದಷ್ಟು ನಿಮ್ಮ ಮನಸ್ಸಲ್ಲಿರೋ ಕ್ವಶನ್ಸ್ ಗಳನ್ನ ನೀವು ಕೇಳ್ಬೋದು. ನಿಮ್ಗೆ ಇವತ್ತು ಯಾರೆಲ್ಲ ಫಸ್ಟ್ ಕಾರ್ಡ್ ರೀಡಿಂಗ್ ಸೆಲೆಕ್ಟ್ ಮಾಡಿದ್ರಲ್ಲ ಅವ್ರಿಗೆ ಇವತ್ತು ಏಂಜಲ್ ಗೈಡೆನ್ಸ್, ಏಂಜಲ್ ಅಂದ್ರೆ ನೀವು ನಂಬುವ ದೈವದಿಂದ ಏನ್ ಮೆಸೇಜ್ ಬರ್ತಾ ಇದೆ ಅಂತ ಇವತ್ತು ನಾನು ನೋಡ್ತಾ ಇದ್ದೀನಿ. ಇಟ್ಸ್ ಅಪ್ ಟು ಯು, ಇದನ್ನ ನಿಮ್ಗೆ ಬಿಟ್ಟಿದ್ದು. ಅಂದ್ರೆ ಈ ಕೆಲಸದ ವಿಚಾರ ಇರಬಹುದು, ಯಾವುದೇ ಒಂದು ವಿಚಾರ ಇರಬಹುದು, ಈ ನಿರ್ಧಾರ ನಿಮಗೆ ತಗೊಳ್ಳೋದಕ್ ಬಿಟ್ಟಿದ್ದು. ನಿಮ್ ಕೈಯಲ್ಲಿದೆ, ಏನೇ ಮಾಡೋದಿದ್ರು ನಿಮ್ ಕೈಯಲ್ಲಿದೆ ಅಂತ ನೀವು ನಂಬುವ ದೈವ ಹೇಳ್ತಾ ಇದೆ ಅಂತ ಹೇಳಿ ಈ ಫಸ್ಟ್ ಕಾರ್ಡ್ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ಇದಾಗಿತ್ತು. ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದಿರೋ ಯಾವ್ದಾದ್ರು ಒಂದು ವಿಚಾರದ ಬಗ್ಗೆ ನೀವು ಮನಸ್ಸಲ್ಲಿ ಇಟ್ಕೊಂಡು ಈ ಕಾರ್ಡ್ ರೀಡಿಂಗ್ ನ ನೋಡಿ ಅಂತ ಹೇಳ್ತೀನಿ. ಆಗತ್ತಾ ಅಥವಾ ಇಲ್ವಾ, ನೀವು ಅಂದ್ಕೊಂಡಿರೋ ಕೆಲಸ ಆಗತ್ತಾ ಇಲ್ವಾ? ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ನೀವು ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಐ ಹೋಪ್ ನಿಮ್ಮ ಮನಸ್ಸಿನಲ್ಲಿ ನೀವು ಅನ್ಕೊಂಡಿದ್ದೀರಾ ಈ ಕೆಲಸ ಆಗತ್ತಾ ಅಥವಾ ಇಲ್ಲ ಅಂತ ಹೇಳಿ.
ಎಲ್ಲ ಪಾಸಿಟಿವ್ ಕಾರ್ಡ್ ಬಂದಿದೆ. ಹೋಪ್ನ ನೀವು ಕಳ್ಕೊಳ್ತಾ ಇದ್ದೀರಾ, ಆಗಲ್ವೇನೋ ಅನ್ನೋ ಡಿಸಿಷನ್ ಅಲ್ಲಿ ನೀವಿದ್ದೀರಾ. ಇಲ್ಲಿ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಅಚಾನಕ್ ಆಗಿ ಆ ಕೆಲಸ ಆಗುವ ಸಾಧ್ಯತೆ ಇದೆ. ನೀವ್ ಅನ್ಕೊಂಡಿರೋ ಕೆಲಸ ನೀವ್ ಅನ್ಕೊಂಡಷ್ಟು ಈಸಿ ಆಗಂತೂ ಇಲ್ಲ. ಈ ಕಾರ್ಡ್ ಅದೇ ತೋರಿಸ್ತಾ ಇದೆ. ನೀವ್ ಅನ್ಕೊಂಡಿರೋ ಕೆಲಸ ನೀವ್ ಅನ್ಕೊಂಡಷ್ಟು ಈಸಿಯಾಗಂತೂ ಇಲ್ಲ. ಸೊ ಕಿಂಗ್ ಆಫ್ ವಾಂಡ್ಸ್ ಬರ್ತಾ ಇರೋದ್ರಿಂದ, ಸ್ಟ್ರೆಂತ್ ಕಾರ್ಡ್ ಬರ್ತಾ ಇರೋದ್ರಿಂದ ನಿಮ್ಮ ಕೆಲಸ ನೀವ್ ಯಾವ ದಿನ, ಯಾವ ಮಂತ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೋ ಆಬ್ವಿಯಸ್ಲಿ ಆ ಕೆಲಸ ಆಗತ್ತೆ, ಆಗೇ ತೀರುತ್ತೆ ಅಂತ ಹೇಳಿ ಈ ಕಾರ್ಡ್ ನನ್ಗೆ ತೋರಿಸ್ತಾ ಇದೆ. ಇದರಲ್ಲಿ ಯಾವುದೇ ತರಹ ನೀವು ಎಫರ್ಟ್ ಆಗೋದಿರ್ಲಿ, ಇನ್ನೊಂದಿರ್ಲಿ, ಆ ಬೇಡವೇ ಬೇಡ. ನಿಮ್ದೊಂದು ಚಿಕ್ಕ ಗಮನ ಸಾಕು ಆ ಕೆಲಸದ ವಿಚಾರವಾಗಿ, ಆ ಕೆಲಸ ಆಗತ್ತೆ. ನೀವ್ ಯಾವುದೇ ವಿಚಾರದಲ್ಲಿ ಇರ್ಬೋದು, ಮದ್ವೆ ವಿಚಾರದಲ್ಲಿರ್ಬೋದು, ಕೆರಿಯರ್ ವಿಚಾರದಲ್ಲಿರ್ಬೋದು, ಯಾವುದೇ ವಿಚಾರ ಅಂದ್ರೆ ಯಾವ್ದಾದ್ರು ಒಂದು ಹಣದ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರ್ಬೋದು, ಯಾವುದೇ ಒಂದು ಇರ್ಬೋದು, ಹಾಗೆ ಆಗತ್ತೆ ಈ ಕೆಲಸ ಅಂತೇಳಿ ಇವತ್ತು ನನ್ಗೆ ಈ ಕಾರ್ಡ್ ರೀಡಿಂಗ್ ತೋರಿಸ್ತಾ ಇದೆ. 2 ಕಾರ್ಡ್ ರೀಡಿಂಗ್ ತುಂಬಾ ಚೆನ್ನಾಗಿ ಬಂದಿದೆ, 2 ಪಾಸಿಟಿವ್ ಆಗಿದೆ. ಈ 2 ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರು 2 ಕಾರ್ಡುನು ಕೂಡ ಚೆನ್ನಾಗಿ ಬಂದಿದೆ. ಸೆಕೆಂಡ್ ಕಾರ್ಡ್ ಎಲ್ಲ ಯಾರು ಸೆಲೆಕ್ಟ್ ಮಾಡಿದ್ರು ತುಂಬಾ ಎಫರ್ಟ್ ಹಾಕೋದೇ ಬೇಡ, ಬೇಗನೆ ಆಗತ್ತೆ ಅಂತ ಹೇಳಿ ಈ ಕಾರ್ಡ್ ತೋರಿಸ್ತಾ ಇದೆ. ನಿಮ್ಗೆ ನೀವು ನಂಬುವ ದೈವದ ಕಡೆಯಿಂದ ಏನ್ ಮೆಸೇಜ್ ಇದೆ ಅಂತ ಹೇಳಿ ಇವತ್ತು ನಾನು ನೋಡ್ತಾ ಇದ್ದೀನಿ. ಗೆಟ್ ಮೋರ್ ಇನ್ಫಾರ್ಮೇಶನ್. ಸ್ವಲ್ಪ ನೀವು ಈ ಕೆಲಸದ ವಿಚಾರವಾಗಿ ಒಂದಷ್ಟು ಇನ್ಫಾರ್ಮೇಶನ್ ನ ಬೇರೆಯವರಿಂದ ತಗೊಳ್ಳಿ ಅಂತ ಕೇಳ್ತಾ ಇದೆ. ಅಥವಾ ನಿಮ್ಗೆ ಬೇರೆಯವ್ರ ಕಡೆಯಿಂದ ತುಂಬಾ ಇನ್ಫಾರ್ಮೇಶನ್ಗಳು ಬರುವ ಸಾಧ್ಯತೆ ಇದೆ ಅಂತ ಹೇಳಿ ನೀವು ನಂಬುವ ದೈವದಿಂದ ಈ ಮೆಸೇಜ್ ಬರ್ತಾ ಇದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.